ಹಾಯ್ ಹಲೋ ಫ್ರೆಂಡ್ಸ್, ನಾನು ನಳಿನಿ. ಬನ್ನಿ ಆಲೂಗಡ್ಡೆ ಸ್ಲೇಸಸ್ ಮಾಡೋಣ. ಆಲೂಗಡ್ಡೆ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ತೊಳೆದಿರೋ ಆಲೂಗಡ್ಡೆನ ಈ ಥರ ಸ್ಲೇಸ್ ಮಾಡಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀರಲ್ಲಿ ಹಾಕಿಡೋಣ. ನೋಡಿ, ಈ ಥರ ರೌಂಡ್ ಸ್ಲೇಸಸ್ ಮಾಡ್ಕೊಳ್ಳಿ. ಇದು ರಸ ಅನ್ನ ಜೊತೆ ಆಮೇಲೆ ಬೇಳೆ ಸಾಂಬಾರು ಜೊತೆ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಚಳಿಗೆ ಇನ್ನೂ ಚೆನ್ನಾಗಿರುತ್ತೆ. ಇದ್ರ ಮಸಾಲೆನೂ ಪೆಪ್ಪರ್ ಹಾಕಿ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ವೆರೈಟಿ ಆಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಒಂದು ಕಡಾಯಲ್ಲಿ ನಾನು 3 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ನೋಡಿ, ಇದು ಉಪ್ಪು ನೀರಲ್ಲಿ ತೊಳ್ಕೊಂಡಿರೋ ಪೊಟ್ಯಾಟೊ ಸ್ಲೇಸಸ್ಸು. ಸಾಸಿವೆ ಹಾಕಿದ್ದೀನಿ. ಇದಕ್ಕೊಂದು 6-7 ಒಣಮೆಣ್ಸಿನ್ಕಾಯಿ, ಖಾರ ಇರೋ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಕರಿಬೇವೆಲೆ, ಆಮೇಲೆ ಇದಕ್ಕೆ 2 ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ, ಕರಿಮೆಣಸಿನ ಪುಡಿ. ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಆಗಲೇ ಉಪ್ಪು ನೀರಲ್ಲಿ ನೆನೆಸಿರ್ತೀವಿ ತೊಳೆದಿರೋ ಪೊಟ್ಯಾಟೋನ ಸ್ಲೇಸಸ್ನ, ಅದನ್ನು ನೋಡ್ಕೊಂಡು ಹಾಕ್ಕೊಳ್ಳೋಣ. ಎಲ್ಲ ಮಿಕ್ಸ್ ಆದಮೇಲೆ ಈ ಕಟ್ ಮಾಡಿ ಇಟ್ಕೊಂಡಿರೋ ಸ್ಲೇಸಸ್ಸು ಪೊಟ್ಯಾಟೋಸ್ ಹಾಕ್ಬಿಡೋಣ. ಇದರಲ್ಲಿ ಪೊಟ್ಯಾಟೊ ಸ್ಲೇಸ್ ಎಲ್ಲ ಇದರಲ್ಲಿ ಹಾಕ್ಬಿಟ್ಟು ಸಣ್ಣ ಉರಿಯಲ್ಲಿ ಒಂದು 15-20 ನಿಮಿಷ ಫ್ರೆಂಡ್ಸ್. ಫ್ಲೇಮ್ ಜಾಸ್ತಿ ಇಟ್ಬಿಟ್ರೆ ಬೇಗ ಸಿದೋಗ್ಬಿಡುತ್ತೆ. ಫ್ಲೇಮ್ ಕಮ್ಮಿ ಇರಬೇಕು. ಚಿಕ್ಕ ಉರಿಯಲ್ಲಿ 20 ನಿಮಿಷ ಆಗುತ್ತೆ, 15-20 ನಿಮಿಷ. ನೋಡಿ, ಇದಕ್ಕೆ ವುಡನ್ ಸ್ಪೂನು ಇಲ್ಲ ಥರ ಪ್ಲಾಸ್ಟಿಕ್ ಇದು ಇಟ್ಕೊಳ್ಳೋಕ್ಕಂದ್ರೆ ಪುಡಿ ಆಗಿಬಿಡುತ್ತೆ. ಸ್ಟೀಲಲ್ಲಿ ಮಾಡಿದ್ರೆ ಬೇಗ ಪುಡಿ ಆಗಿಬಿಡುತ್ತೆ ಸ್ಲೇಸಸ್ಸು. ನಿಧಾನವಾಗಿ ತಿರುಗಿಸ್ಬೇಕು. ತುಂಬ ಫಾಸ್ಟಾಗಿ ಇದು ಮಾಡಿದ್ರೆ ಸ್ಲೇಸಸ್ ಎಲ್ಲ ಕಟ್ಟಾಗ್ಬಿಡುತ್ತೆ. ನೋಡಿ, ಅದೇ ಥರ ಸ್ಲೇಸಸ್ಸು ನಿಧಾನವಾಗಿ ಮೇಲಿಂದ ಕೆಳಗಡೆಗೆ ಉಪ್ಪು ಖಾರ ಮಿಕ್ಸ್ ಆಗೋಂಗೆ ನಿಧಾನವಾಗಿ ತಿರುವಾಕೊಳ್ಳೋಣ. ಇದು ಡಿಫ್ರೆಂಟ್ ಟೇಸ್ಟು, ತುಂಬಾ ಚೆನ್ನಾಗಿರುತ್ತೆ. ಈ ಮಳೆಗಾಲದಲ್ಲಿ ಚಳಿಗೆ ಪೆಪ್ಪರು. ನೋಡಿ, ಅರ್ಧ ಬೆಂದಿದೆ. ಒಂದು 5-6 ನಿಮಿಷ ಸಣ್ಣ ಉರಿಯಲ್ಲೇ ಬೇಯಿಸೋಣ. ಇದಕ್ಕೆ ನೀರೇನು ಹಾಕಬೇಕಾಗಿಲ್ಲ ಫ್ರೆಂಡ್ಸ್. ಆಲೂಗಡ್ಡೆಲಿರೋ ತೇವಾನೇ ಸಾಕಾಗುತ್ತೆ. ಒಗ್ಗರಣೆರೋ ಎಣ್ಣೆ ಇಷ್ಟೇ ಸಾಕು. ಸಣ್ಣ ಉರಿಯಲ್ಲಿ ಬೆಂದೋಗ್ಬಿಡುತ್ತೆ. ಈಸಿ ಮೆಥಡು. ಇಂಗ್ರೀಡಿಯೆಂಟ್ಸು ಸ್ವಲ್ಪನೇ ಇದೆ. ನಿಧಾನವಾಗಿ ತಿರುವಾಕಿ. ಆಯಿತು, ಆಗಿದೆ ಎಲ್ಲ ನೋಡಿ. ಇದಕ್ಕೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಡೋಣ. ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆಲ್ಮೋಸ್ಟ್ ರೆಡಿ ಆಯಿತು ನೋಡಿ. ಆಲೂಗಡ್ಡೆ ಪೆಪ್ಪರ್ ಸ್ಲೇಸಸ್ ಅಂತ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.